ಫೋಟೋ ತೆಗಿ ಫೋಟೋ. ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಎಲ್ರಿಗೂ ಧನ್ಯವಾದಗಳು. ಈ ಕಡೆ ಬನ್ನಿ. ಸ್ವಲ್ಪ ಹಿಂದೆ ಈ ಕಡೆ ಬನ್ನಿ ಸರ್. ಮೇಡಮ್ ಈ ಕಡೆ ಬನ್ನಿ. ಹೋಗಕ್ಕಲ್ಲಿ ಇಟ್ಕೊಳ್ಳಿ ಸರ್. ಕಾಣಿಸುತ್ತಾ? ಒಂದೇ ಕಡೆ ಇರಲಿ. ಜೈ ಭಾರತ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಕೃಷ್ಣೇಗೌಡರು ಹಾಗೆ ಕರ್ನಾಟಕ ಸಂಘಟನೆ ಕನ್ನಡ ಒಕ್ಕೂಟದ ಹಿರಿಯ ಉಪಾಧ್ಯಕ್ಷರು. ಈಗ ಮುಂದಿನ ದಿನಗಳಲ್ಲಿ ಅವರನ್ನು ಕಾರ್ಯಾಧ್ಯಕ್ಷರನ್ನಾಗಿ ನಾವು ಒಕ್ಕೂಟದಲ್ಲಿ ಅವರನ್ನು ನೋಡ್ತಾ ಇದ್ದೀವಿ. ಇವತ್ತಿನಿಂದಲೇ ಅವರು ಒಕ್ಕೂಟದ ಕಾರ್ಯಾಧ್ಯಕ್ಷರಾಗಿ ಮೇಲ್ದರ್ಜೆಗೆ ನೇಮಕಾತಿಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಒಕ್ಕೂಟದ ಕಾರ್ಯಾಧ್ಯಕ್ಷರ ಒಂದು ಜನ್ಮದಿನ 59ನೇ ಜನ್ಮದಿನವನ್ನು ಆಚರಿಸ್ಕೊಳ್ತಿದ್ದಾರೆ. ದೇವರು ಅವರಿಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಮತ್ತಷ್ಟು ಒಂದು ನೊಂದ ಮನಸ್ಸುಗಳಿಗೆ ಒಂದಷ್ಟು ಸೇವೆ ಮಾಡುವಂತಹ ಭಾಗ್ಯ ಅವರಾಗಿ ನಮ್ಮ ಹಿರಿಯ ಹೋರಾಟಗಾರಂತ ವೇಣುಗೋಪಾಲ್ ಸರ್ ಇದ್ದಾರೆ. ಅವ್ರ ಬಗ್ಗೆ ಒಂದೆರಡು ಮಾತುಗಳಾಡಬೇಕಂತ ಕೇಳ್ತೀನಿ. ಕೃಷ್ಣೇಗೌಡರು ನಾನು ಕಂಡಾಗೆ ಎಲ್ಲ ಒಂದು ಮುಷ್ಕರದಲ್ಲಿ ಅಥವಾ ಒಂದು ಪ್ರತಿಭಟನೆಯಲ್ಲಿ ಪ್ರತಿಯೊಂದು ಹೋರಾಟದಲ್ಲಿ ಅವ್ರು ಭಾಗವಹಿಸ್ತಾ ಇದ್ರು. ಅದಕ್ಕೆ ತಕ್ಕಂತೆ ಸಹಕಾರ ಕೂಡ ಕೊಡ್ತಾಯಿದ್ರು. ಇವತ್ತು 59 ವರ್ಷ ಅಂತಾರೆ. 59 ವರ್ಷ ಇಸ್ ನಥಿಂಗ್. ನನಗೆ 82 ವರ್ಷ. ನಾನು ಹೃತ್ಪೂರ್ವಕವಾಗಿ ಅವ್ರಿಗೆ ಆಶೀರ್ವಾದ ಮಾಡ್ತಾಯಿದ್ದೀನಿ. ಆರೋಗ್ಯ ಐಶ್ವರ್ಯವಾಗಿ ಅವ್ರ ಕುಟುಂಬ ಎಲ್ಲ ಚೆನ್ನಾಗಿದ್ದು ಅವ್ರನ್ನ ದೇವರು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮಾತಾಡಿ ಸರ್, ನೀವು ಮಾತಾಡಿ ಸರ್. ಏನಿವತ್ತು ನಮ್ಮ ಕನ್ನಡ ಒಕ್ಕೂಟದ ಕಾರ್ಯಾಧ್ಯಕ್ಷರಾಗಿ ನೇಮಕ ಮಾಡಲಾಗಿತ್ತು. ಇಷ್ಟು ದಿವಸ ಹಿರಿಯ ಉಪಾಧ್ಯಕ್ಷರ ಕೆಲಸ ಮಾಡೋದು. ಮೊದಲಾಗಿ ಕೃಷ್ಣೇಗೌಡರಿಗೆ ಧನ್ಯವಾದ ತಿಳಿಸಿ ವಿಷ್ಣು ಸೇನಾ ಸಂಘಟನೆಯಿಂದ ಇವತ್ತು ಅವರಿಗೆ 59 ವರ್ಷ. ನಮ್ಮ ನಟರಾಜ್ ಬಂಚಂದ್ರ ಅವರ ಆಫೀಸ್ನಲ್ಲಿ ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡ್ತಾಯಿದ್ದೀವಿ. ಅವರಿಗೆ ಇನ್ನೂ ಕನ್ನಡ ಪರ ಹೋರಾಟಗಳಲ್ಲಿ ನಮಗೆ ಆಗಲಿ ಯಾವುದೇ ಹೋರಾಟಗಳಾಗಲಿ ಒಕ್ಕೂಟದಿಂದ ಒಂದು ಒಳ್ಳೆ ಹೋರಾಟಗಳನ್ನ ಹಮ್ಮಿಕೊಳ್ಳಿ. ನಟರಾಜ್ ಸೇರಿ ಒಳ್ಳೆ ಹೋರಾಟಗಳಿಗೆ ಸಹಕಾರ ಕೊಡಲಿ ಅಂತ ನಾನು ಅವರಲ್ಲಿ ಕೇಳ್ಕೊತೀನಿ ಸರ್. ನಿಮಗೆ ದೇವರು ಆರೋಗ್ಯ ಆಯಸ್ಸು ಚೆನ್ನಾಗಿ ಕೊಡಲಿ. ಕನ್ನಡ ಪರ ಹೋರಾಟಗಳಿಗೆ ನಿಮ್ಮ ಒಂದು ನೇತೃತ್ವದಲ್ಲಿ ಹಮ್ಮಿಕೊಳ್ಳಿ ಅಂತ ನಾನು ಕೇಳ್ತೀನಿ ಸರ್. ಥ್ಯಾಂಕ್ ಯು. ಮಾತಾಡಿ ಸರ್. ಮೊದಲಾಗಿ ಕೃಷ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಕೆಟ್ಟದ್ರ ಹತ್ರ ರೆಸ್ಯೂಮ್ ಇರುತ್ತೆ. ಅಂತ ಹೊಸದಾಗಿ ಇದು ಮಾಡಿ ಅಂತಂದರೆ ಎಲ್ಲ ಕಟ್ ಮಾಡ್ಬಿಟ್ಟು ಹೊಸದಾಗಿ ಮೇಡಮ್ ಬನ್ನಿ ಇಲ್ಲಿ ಬನ್ನಿ. ನೀವೆಲ್ಲ ಮಾತಾಡ್ಬೇಕಲ್ವಾ? ಅಲ್ಲಿ ಹೋಗಿ ನಾವು ಮಾತಾಡ್ತಾ ಆಯ್ತಲ್ಲ. ಇಲ್ಲ ಬನ್ನಿ ಬನ್ನಿ ಮೇಡಮ್, ಬನ್ನಿ ಬನ್ನಿ. ಸರ್ ಮಾತಾಡಿ. ಕೃಷ್ಣನ ಹುಟ್ಟುಹಬ್ಬದ ಶುಭಾಶಯಗಳು. ದೇವ್ರು ನೀವೇನೇನು ಇಷ್ಟಪಟ್ಟಿದ್ರೆ ಅದೆಲ್ಲ ಕರುಣಿಸ್ಲಿ, ಹೆಚ್ಚೆಚ್ಚಾಗಿ ಕರುಣಿಸ್ಲಿ. ಸಾವಿರಾರು ಕೋಟಿ ಓನರ್ ಆಗ್ರಿ. 3 ವರ್ಷದಿಂದ ಯಾವ ಹೋರಾಟಕ್ಕೂ ಬಂದಿಲ್ಲ ನೋಡಿ. ಇರ್ಬೋದು ಸರ್, ಅವ್ರು ಹೇಳೋದು ಸತ್ಯ ಆಗ್ಬೋದು. ಸತ್ಯ ಆಗತ್ತೆ ಅನ್ಕೊಂತೀನಿ ನಾನು. ಇದೆ ಆಸೆ ಇದೆ. ನಾವೆಲ್ಲ ಅಣ್ಣ ತಮ್ಮಂದ್ರು. ಕರೆಕ್ಟಾ? ಆಸೆ ಇದೆ ಕೃಷ್ಣನ ನಾವೆಲ್ಲ ಅಣ್ಣ ತಮ್ಮಂದ್ರು. ಇನ್ನು ಮುಂದಕ್ಕೂ ಹಂಗೆ ಇರೋಣ. ಏನೇ ಭಿನ್ನಾಭಿಪ್ರಾಯಗಳಿದ್ರು ಮತ್ತೆ ಹೋರಾಟಕ್ಕೆ ದುಮ್ಕನ ನಾವೆಲ್ಲ ಗಟ್ಟಿ ಏನೋ ಧ್ವನಿಯಲ್ಲಿ ಇಲ್ಲ. ಒಳ್ಳೆ ಕೃಷ್ಣಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮುಂದಿನ ವರ್ಷ ನೀವು ಬೆಳಿಗ್ಗೆ 7:30 ದಯವಿಟ್ಟು ಹುಟ್ಟುಹಬ್ಬ ಆಚರಣೆ ಮಾಡ್ತೀವಿ. ನಾವಲ್ಲಿ ಮಾಡ್ಕತಿ 60 ವರ್ಷದ ಇಲ್ಲೇ ಮಾಡ್ಕೊಳ್ಳೋಣ, ತೊಂದ್ರೆ ಇಲ್ಲ. ನಮ್ದಲ್ಲಿ ಅಭಿಮಾನಿಗಳಿದ್ದಾರೆ, ಹಂಗಾಗಿ ನಾವ್ ಅಲ್ಲಿ ಮಾಡ್ಲೇಬೇಕು. ಇಲ್ಲಿ ಸಾಯಂಕಾಲ ಇಟ್ಕೊಂಡು ಇಲ್ಲಿ ಮಾಡೋಣ. 60 ವರ್ಷದ ಗ್ರ್ಯಾಂಡ್ ಆಗಿ ಮಾಡೋಣ. ಎಲ್ಲರೂ ಒಂದು ಹಾಲ್ ಬುಕ್ ಮಾಡಿ ಒಳ್ಳೆ ಗ್ರ್ಯಾಂಡ್ ಆಗಿ ಮಾಡೋಣ. ಸೂಪರ್. ಮಾತಾಡಿ ಸರ್. ಇರ್ಲಿ ಸರ್ ಮಾತಾಡಿ. ಸುಧಾ ನೀನು ಮಾತಾಡ್ತೀಯಮ್ಮ? ಪರವಾಗಿಲ್ಲ. ಹುಟ್ಟುಹಬ್ಬದ ಶುಭಾಶಯಗಳು. ಹೋಗಮ್ಮ ಆಯ್ತು. ಸೀರೆ ಫೋಟೋನ ವಿಡಿಯೋಮ್ಮ ಆಯ್ತು. ಚಾಕ್ಲೇಟ್ ತಿನ್ನಕ ಸರ್ ಅನ್ಬಿಡ್ಬೇಕಾ? ಮಾತಾಡಿ ಕೊಡಿ ಸರ್, ಅದನ್ನ ಇಟ್ಕೊಳ್ಳೋಕೆ ಅವ್ರಿಗೆ ಇಟ್ಕೊಂಡೆ ಮಾತಾಡಿ. ಎಲ್ಲ ನಮ್ಮ ಕನ್ನಡ ಒಕ್ಕೂಟದ ಗೊತ್ತಿಲ್ಲ
ಹೋರಾಟಗಾರರಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಯಾಕೆಂದ್ರೆ ಇವತ್ತು ನನ್ನನ್ನು ಇಲ್ಲಿ ಕರೆಸಿ ಒಂದು ಹುಟ್ಟುಹಬ್ಬವನ್ನು ಇಷ್ಟು ಜನ ಸೇರಿ ಆಚರಣೆ ಮಾಡ್ತಿರೋದು ತುಂಬ ಖುಷಿ ಆಯಿತು. ನಾನು ಇವ್ರ ಜೊತೆ ಯಾವಾಗಲೂ ಸದಾ ಹೋರಾಟದಲ್ಲಿ ಭಾಗಿಯಾಗ್ತೀನಿ. ಹಾಗೆ ಯಾವಾಗಲೂ ಇವ್ರು ಎಲ್ಲಿ ಏನೇ ಹೋರಾಟ ಇದ್ರು ಇವ್ರ ಜೊತೆ ಸೇರ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಎಲ್ಲರೂ ಮಾತಾಡಿ ಸರ್. ಸೇರ್ತೀನಿ ಅಲ್ಲ, ನಿಮ್ಮ ನೇತೃತ್ವದಲ್ಲಿ ನೀವು ಹಿರಿಯರಿದ್ದೀರಿ. ದಿವಸ ತಂದು ಇವ್ರು ಕೊಡ್ತೀನಿ ಸರ್. ಆಮೇಲೆ ಆಮೇಲೆ ಅಂತ ಹೇಳಿ ಸರ್. ಇಲ್ಲ ಹಂಗೆಲ್ಲ ಆಗಲ್ಲ. ನಾವು ಯಾವಾಗಲೂ ಇವ್ರ ಜೊತೆ ಇರ್ತೀವಿ. ಒಂದು ಒಳ್ಳೆ ಸ್ಥಾನ ಕೊಟ್ಟಿದ್ರೆ ಆ ಸ್ಥಾನ ಉಳಿಸ್ಕೊಂಡು ಹೋಗುವಂಥ ಕೆಲಸನ ಮುಂದೆ ಮಾಡ್ತೀವಿ. ಅದನ್ನ ಅವ್ರು ಯಾವ ರೀತಿ ನಮಗೆ ಸ್ಥಾನ ಕೊಟ್ಟಿದ್ರು ಅದನ್ನು ಉಳಿಸ್ಕೊಂಡು ಹೋಗ್ತೀವಿ. ಧನ್ಯವಾದ. ಅವ್ರು ಏನು ನಮಗೆ ತಂದು ಕೊಡೋದು ಬೇಡ, ತಮಾಷೆಗೆ ಹೇಳಿದ್ದು. ಅವರ ಒಂದು ಹಾರೈಕೆ, ಪ್ರೀತಿ, ವಿಶ್ವಾಸ ನಮ್ಮ ಜೊತೆ ಸದಾ ಇರುತ್ತೆ, ಎಂದಿನಂತೆ ಸದಾ. ಒಡನಾಟದಲ್ಲಿ ಇದ್ರೆ ಅದೇ ನಮಗೆ ಭಾಗ್ಯ. ಸದಾ ಇರ್ತದೆ. ಅದೇ ಕೊಡುಗೆ. ಅಷ್ಟೇ. ಕೇಕ್ ಕಟ್ ಮಾಡಿ ಸರ್. ಯಾವ್ದು ಹಾಕ್ತೀನಿ ಇದರಲ್ಲಿ ಇದನ್ನ ಇಟ್ಕೊಳ್ಳಿ ಹಂಗೆ. ಬನ್ನಿ ಅದು ಸ್ಕ್ಯಾನ್ ಮಾಡಮ್ಮ, ಸಿಗುತ್ತೆ. ಬ್ಲೂಟೂತ್ ಸ್ಕ್ಯಾನ್ ಮಾಡಿ ಸಿಗುತ್ತೆ. ನನ್ನ ಮೊಬೈಲ್ ಇದರಲ್ಲಿ ಇಬ್ರು ಜಾಗ ಬೇಕು ನಿಮ್ಗಾದ್ರೆ ಒಬ್ರು ಆರಾಮಾಗಿ ನಿಂತ್ಕೊಂಡು. ಬ್ಲೂಟೂತ್ ಸ್ಕ್ಯಾನ್ ಮಾಡಿ ಸಿಗುತ್ತೆ. ಅದು ಗೊತ್ತಾಗುತ್ತೆ ನಂಗ್ ಗೊತ್ತಾಗುತ್ತೆ. ಅದು ಗೊತ್ತಾಗುತ್ತೆ ಅವ್ರಿಗೆ. ಅದಕ್ಕೆ ಯಾವಾಗಲೂ ಚೆನ್ನಾಗಿರ್ಬೇಕು ಅಂತ ಹಾಂ, ಕಟ್ ಮಾಡಿ. ಸಮುಖ ಹುಷಾರ್ ಸರ್, ಇದು ಈ ಕಡೆ ಇದೆ. ಹೌದು, ಏನು ಹೇಳಿ ಹಂಗೆ ಇದರಲ್ಲೇ. ಅಲ್ಲ ಅದ್ರಲ್ಲಿ ಹಾಕ್ಬೇಕಂದ್ರೆ ಅದ್ರಲ್ಲಿ ಬ್ಲೂಟೂತ್ ಸ್ಕ್ಯಾನ್ ಅಲ್ಲ ಅದು ಚೆನ್ನಾಗಿರ್ತದೆ. ಯಾವ ಸರ್ ಅದು ಹೆಸರು? ಬಿಸಿ ಐಟಾ? ಕೊಡಿ ಸ್ಕ್ಯಾನ್ ಮಾಡಿದ್ರಾ? ಯಾವ ಸ್ಕ್ಯಾನ್ ಅಂದ್ರೆ ಸ್ವಲ್ಪ ಹಿಂದೆ ಹೋಗಿ. ಇಲ್ಲ, ಸ್ಕ್ಯಾನ್ ಮಾಡಿ ಸಿಗುತ್ತೆ. ಅದು ಯಾವ್ದು ಕಾಣಿಸ್ತಿದೆ ಬನ್ನಿ. ಕನೆಕ್ಟ್ ಆಗಿದೆ, ಕನೆಕ್ಟ್ ಆಗಲ್ಲ ಸರ್ ನಿಮ್ಮ ಮೊಬೈಲ್ಗೆ ಆಗಿದೆ. ಇಲ್ಲ, ನನ್ನ ಮೊಬೈಲ್ಗೆ ಆಗಿಲ್ಲ. ಇದು ನೋಡಿ, 1/1. ಫೇರ್ ಕೊಡಿ ಸರ್. ಹೌದಾ? Bluetooth connected. ಹಾಡಾಕ ಯೂಟ್ಯೂಬ್ ನಗುತ್ತಾ ಹೇಳಿ ಸರ್. ಏನೋ ಅಷ್ಟೊತ್ತಿಗೆ ಹೇಳಿದ್ವಿ ನಮ್ಮ ಮಾತು ಅವ್ರಿಗೆ. ಯಾರಿಗೆ? ಅಲ್ಲ, ವಿಡಿಯೋ ಲೈವ್ ಮಾಡ್ತಾರೆ. ನೋಡಿ ಸರ್, ಕೃಷ್ಣ ಥ್ಯಾಂಕ್ ಯು ಸ್ನೇಹಿತರು. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಎಷ್ಟು ಚೆನ್ನಾಗಿ ಮಾಡ್ಸಿದ್ದಾರೆ ಪಾಪ. ನಮ್ಮ ನಟರಾಜ್ ವಂಶಜ್ ಅವರು ಮೇಡಮ್ ಅವ್ರು ಮಾಡಿಸ್ಕೊಂಡಿದ್ದಾರೆ. ನಂದೀಶ್ ನಾವೆಲ್ಲಿ ಹೋರಾಟದಲ್ಲಿ ಸೇರ್ಕೊಂಡ್ಬಿಟ್ರಲ್ಲ, ನೀವು ಬೇಜಾರು ಮಾಡ್ಕೊಳ್ತಾರೆ. ಫೋನ್ ಮೇಲೆ ಫೋನ್ ಹಾಕಿ ರಜೆಗಳು ಹಂಗೂ ಎಲ್ಲ ಉಳಿಸ್ಕೊಂಡು ತಗೊಂಡ್ಬಂದ ನೋಡಿ ಮೇಡಮ್. ಆಮೇಲೆ ಗಾಡಿ ಇಟ್ಕೊಂಡು ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನಿನೆ ಮಗು. ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಅವ್ರು ಎತ್ತಿ ತಿರ್ಸಿ ಅಭ್ಯಾಸ ಇದೆ. ಉಡುಗೊರೆಯೋ. ಬನ್ನಿ ಹೋಗ್ತೀನಿ ಬನ್ನಿ. ಇರಿ ಸರ್, ನಾನು ಆ ಕಡೆ ಬಂದ್ಬಿಡ್ತೀನಿ. ಓ ಯಡಿಯೂರಪ್ಪ ಏನಾಯ್ತು?